ಮಿತ್ರರೇ, ಒಂದು ಕ್ಷಣ ಕಣ್ಣು ಮುಚ್ಚಿ ಊಹಿಸಿ ನೋಡಿ. ನಮ್ಮ ಕೈಯಲ್ಲಿ ಹಿಡಿದಿರುವ ಆ ಚಿಕ್ಕ ಪ್ಲಾಸ್ಟಿಕ್ ಚೀಲ, ನಾವು ನೀರು ಕುಡಿಯುವ ಆ ಬಾಟಲಿ, ನಮಗೆ ಒಂದು ದಿನದ ಬದುಕು ಕೊಟ್ಟು ಮಣ್ಣಿನ ಒಳಗೆ 100 ವರ್ಷದವರೆಗೆ ಮಾಯವಾಗದೆ ಮೌನವಾಗಿ ಬಾಳುತ್ತವೆ. ಅವು ಮೌನವಾಗಿದ್ದರೂ ಭೂಮಿಗೆ ಅದು ಮೌನದ ಶಾಪವಾಗಿ ಬೆಳೆದಿದೆ. ಹತ್ತೊಂಬತ್ತನೇ ಶತಮಾನ. ಮನುಷ್ಯನ ಕೈಯಲ್ಲಿ ಒಳೆಯಿತು ಸೆಲ್ಯುಲಾಯ್ಡ್ ಎಂಬ ಹೊಸ ಅದ್ಭುತ. 20ನೇ ಶತಮಾನ ಬಂದಾಗ ನೈಲಾನ್, ಪಾಲಿಥೀನ್, PVC ಈ ಆವಿಷ್ಕಾರ ಜೀವನವನ್ನು ಸುಲಭಗೊಳಿಸುವ ಹೆಸರಿನಲ್ಲಿ ನಮ್ಮ ಮನೆ, ನಮ್ಮ ಊರು, ನಮ್ಮ ಲೋಕದೊಳಗೆ ನುಗ್ಗಿತು. ಆದರೆ ಮನುಷ್ಯನಿಗೆ ವರವಾಗಿ ಬಂದ ಈ ಆವಿಷ್ಕಾರ ಭೂಮಿಯ ಅಂಗಳದಲ್ಲಿ ಪ್ರಕೃತಿಗೆ ಮೌನದ ಶಾಪವಾಗಿ ಬೆಳೆದಿತು. ಇಂದು ನಾವು ಬಳಸುವ ಪ್ಲಾಸ್ಟಿಕ್ ಚೀಲಗಳು, ಆ ಬಾಟಲಿಗಳು ತ್ಯಜಿಸಿದ ಕೂಡಲೇ ನದಿಗಳ ಹೃದಯಕ್ಕೆ, ಸಮುದ್ರಗಳ ಅಂಗಳಕ್ಕೆ ಹರಿದು ಸೇರುತ್ತಿವೆ. ಅಲ್ಲಿ ಅವುಗಳು ಚೂರುಗಳಾಗಿ, ಸಣ್ಣ ಸಣ್ಣ ಕಣಗಳಾಗಿ ಮೈಕ್ರೋಪ್ಲಾಸ್ಟಿಕ್ ಎಂಬ ಮೌನದ ವಿಷವಾಗಿ ಬದಲಾಗುತ್ತವೆ. ಆಹಾರದಲ್ಲಿ, ನೀರಿನಲ್ಲಿ, ಗಾಳಿಯಲ್ಲಿಯೂ ಬೆರೆತು ಬಿಟ್ಟಿವೆ. ಅಧ್ಯಯನಗಳು ಹೇಳುತ್ತವೆ, ಪ್ರತಿದಿನ ನಾವು ಸುಮಾರು 5 ಗ್ರಾಂ ಪ್ಲಾಸ್ಟಿಕ್ ನುಂಗುತ್ತಿದ್ದೇವೆ ಎಂದು. ಅದು ಎಂದರೆ ಪ್ರತಿದಿನ ಒಂದು ಕ್ರೆಡಿಟ್ ಕಾರ್ಡ್ನ ತಿನ್ನುವಷ್ಟು. ಪ್ಲಾಸ್ಟಿಕ್ ಇದು ಮಾನವನಿಗೆ ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳಿಗೆ ಮರಣದ ಉರುಳಾಗಿದೆ. ಆಮೆಗಳು ಪ್ಲಾಸ್ಟಿಕ್ ಚೀಲವನ್ನ ಆಹಾರವೆಂದು ತಪ್ಪಾಗಿ ತಿನ್ನುತ್ತವೆ. ಆಕಾಶದಲ್ಲಿ ಹಾರುವ ಹಕ್ಕಿಗಳು, ಪ್ಲಾಸ್ಟಿಕ್ ತುಂಡುಗಳನ್ನು ನುಂಗಿ ಬಾಯಾರಿಕೆಯಿಂದ ಸಾಯುತ್ತವೆ. ಈ ಸಮಸ್ಯೆಯ ಪರಿಹಾರ ನಮ್ಮ ಕೈಯಲ್ಲಿಯೇ ಇದೆ. ಪ್ಲಾಸ್ಟಿಕ್ ಬಾಟಲಿಯ ಬದಲು ಒಂದು ಸ್ಟೀಲ್ ಬಾಟಲಿ, ಪ್ಲಾಸ್ಟಿಕ್ ಚೀಲದ ಬದಲು ಒಂದು ಬಟ್ಟೆಯ ಚೀಲ, ಮತ್ತೆ ಮತ್ತೆ ಬಳಸಬಹುದಾದ ವಸ್ತುಗಳ ಬಳಕೆ, ಇದನ್ನೇ ನಾವು ರೂಢಿಸಿಕೊಳ್ಳಬೇಕು. ರೆಡ್ಯೂಸ್, ರೀಯೂಸ್, ರೀಸೈಕಲ್. ಈ 3 ಮಾತುಗಳು ಪ್ಲಾಸ್ಟಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ. ಪ್ಲಾಸ್ಟಿಕ್ ನಿಷೇಧ ಕೇವಲ ಕಾನೂನು ಅಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ. ಇಂದೇ ಬದಲಾವಣೆ ಪ್ರಾರಂಭಿಸೋಣ. ಇಲ್ಲದಿದ್ದರೆ ಪ್ಲಾಸ್ಟಿಕ್ ಮನುಷ್ಯನೇ ಸೃಷ್ಟಿಸಿದ
ಅವನದೇ ನಾಶಕ್ಕೆ ಕಾರಣವಾಗುತ್ತದೆ. ಪ್ಲಾಸ್ಟಿಕ್ ಮಾನವನ ಆವಿಷ್ಕಾರ, ಆದರೆ ಪ್ರಕೃತಿಯ ಮೌನದ ನೋವು. ಈ ಕಥೆಯ ಸತ್ಯವು ನಿಮ್ಮ ಹೃದಯವನ್ನು ತಟ್ಟಿದರೆ ಒಂದು ಲೈಕ್ ನೀಡಿ, ನಿಮ್ಮ ಚಿಂತನೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮತ್ತಷ್ಟು ಗಂಭೀರ ಕಥೆಗಳ ಪಯಣದಲ್ಲಿ ನಮ್ಮ ಜೊತೆ ನಡೆಯಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಧ್ವನಿಗೆ ಶಕ್ತಿ.